ಈ ವಿಡಿಯೋ ಮಿಸ್ ಮಾಡಬೇಡಿ. ಒಂದ್ಸಲ ಗಾಜಿನ ಗ್ಲಾಸಿಗೆ ಒಂದು ಚಿಟಿಗೆಯಷ್ಟು ಕೋಲ್ಗೇಟ್ ಪೇಸ್ಟ್ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ನಿಮಗೆ ಎಷ್ಟೇ ಕೋಲ್ಡ್, ಕಫ, ಕೆಮ್ಮು ಮೆಡಿಸಿನ್ಗೂ ಬಗ್ಗಲ್ಲ ಅಂದರೆ ಈ ಸುಳಿಯನ್ನು ಒಂದ್ಸಲ ತಿಂದು ನೋಡಿ, ನೀವೇ ಶಾಕ್ ಆಗ್ತೀರಾ. ಎಳೆದ ಆಗಿರುವ ಒಂದು ಎಲೆ ತೊಗೊಂಡಿದ್ದೀನಿ, ವಿಳ್ಯದೆಲೆ ತೊಗೊಂಡಿದ್ದೀನಿ. ಈ ಎಳೆ ವಿಳ್ಯದೆಲೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಹಾಗಾಗಿ ಎಳೆ ವಿಳ್ಯದೆಲೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಜೇನುತುಪ್ಪ ಮತ್ತು ಲವಂಗ. ನಾವಿವಾಗ ಒಂದು ಚಿಟಿಗೆಯಷ್ಟು ಜೇನುತುಪ್ಪವನ್ನು ಹಾಕಿ ಎಲೆಗೆ ಚೆನ್ನಾಗಿ ಸವರ್ಕೊಂಡ್ಬಿಡೋಣ. ನಿಮ್ಮ ಹತ್ರ ಏನಾದರೂ ಜೋನೆ ಬೆಲ್ಲ ಇದ್ದರೆ ಅದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೀವು ಈ ಒಂದು ಜೇನುತುಪ್ಪವನ್ನು ಬಳಸ್ಬೋದು. ಮಕ್ಕಳಾದರೆ ತೊಟ್ಟನ್ನು ತೆಗೆದುಬಿಡಿ, ಈ ರೀತಿ ತುದಿ ಸ್ವಲ್ಪ ಕಟ್ ಮಾಡಿ. ನಂತರ ಇದ್ರ ಮೇಲೆ ಸ್ವಲ್ಪ ಓಂಕಾಳು ಪುಡಿ ಮಾಡ್ಕೊಂಬಿಡಿ. ಒಂದು ಅರ್ಧ ಚಮಚ ಓಂಕಾಳನ್ನು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ. ದೊಡ್ಡವರಾದರೆ ಒಂದು 3 ರಿಂದ 4 ಹಾಕೊಬೋದು, ಚಿಕ್ಕವರಾದರೆ 1 ಲವಂಗವನ್ನು ಹಾಕಿ ಎಲೆಯನ್ನು ಈ ರೀತಿ ಸುತ್ತಿ ಚೆನ್ನಾಗಿ ಅಗದು ಇದರ ರಸವನ್ನು ಕುಡಿಯೋದ್ರಿಂದ, ಮೇಯ್ನಾಗಿ ರಾತ್ರಿ ಮಾಡಬೇಕಿದನ್ನು. ನಿಮಗೆ ಎಷ್ಟೇ ಕೋಲ್ಡು, ಕಫ, ಕೆಮ್ಮು ಇದ್ದರೂ ಕೂಡ, ಗಂಟಲ ನೋವಿನ ಸಮಸ್ಯೆ, ಕೆಮ್ಮು ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಇದು ಹಿಂದಿನ ಕಾಲದ ಒಂದು ಮನೆಮದ್ದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ಟೊಮೊಟೊಯಿಂದ ನಿಮ್ಮ ಮನೆಯ ದೊಡ್ಡ ಕೆಲಸ ಸುಲಭವಾಗುತ್ತೆ, ನೀವು ನಂಬ್ತೀರಾ? ಬನ್ನಿ ಈ ಚಿಕ್ಕ ಟಿಪ್ಸನ್ನು ನೋಡ್ಕೊಂಬನ್ನಿ. ಮೊದಲಿಗೆ 1 ಟೊಮೊಟೊವನ್ನು ತೊಗೊಂಡಿದ್ದೀನಿ. ಆದಷ್ಟು ಹುಳಿ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಟೊಮೊಟೊವನ್ನು ಮಧ್ಯದಲ್ಲಿ ಕರೆಕ್ಟ್ ಆಗೋ ರೀತಿ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಇದರಲ್ಲಿ ಸ್ವಲ್ಪ ರಸ ಜಾಸ್ತಿ ಇರುತ್ತೆ, ರಸ ಮತ್ತು ಈ ಮಧ್ಯದೆಲ್ಲ ನೀಟಾಗಿ ಒಂದು ಸ್ಪೂನಿನಿಂದ ತಕ್ಕೊಂಬಿಡಿ. ಈ ರೀತಿ ತೆಗೆದು 2 ಹೋಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳನ್ನು ಸುಲಭವಾಗಿ ಹೋಗಲಾಡಿಸಿ. ಇದಕ್ಕೆ ಒಂದು ಚಿಟಿಗೆ ಆಗುವಷ್ಟು ಟೀ ಪೌಡರ್, ಒಂದು 2 ಲವಂಗವನ್ನು ಹಾಕಿ, ಕರ್ಪೂರ ಒಂದೊಂದೇ ಹಲ್ಲೆಯನ್ನು ಕರ್ಪೂರ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಚಕ್ಕೆ ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಚ್ಕೊಳ್ಳೋಣ. ಈ ಲವಂಗ ಮತ್ತು ಈ ಕರ್ಪೂರದ ಹೊಗೆಯಿಂದ ಸೊಳ್ಳೆಗಳು ಒಂದು ಕೂಡ ಸ್ಮೆಲ್ಲಿಗೆ ಬರೋದಿಲ್ಲ. ಎಲ್ಲ ಸೊಳ್ಳೆಗಳನ್ನು ಕಡಿಮೆ ಮಾಡ್ಬೋದು. ಚಕ್ಕೆ ಪೀಸನ್ನು ಈ ದೀಪ ಹಚ್ಚಿ ನಂತರ ಇಲ್ಲಿ ಸ್ವಲ್ಪ ಈ ಚಕ್ಕೆ ಪೀಸನ್ನು ಈ ರೀತಿ ಅಂಟಿಸಿ ಪಕ್ಕದಲ್ಲಿಟ್ಟರೆ ಚಕ್ಕೆ, ಲವಂಗದ ಸ್ಮೆಲ್ಲು ಮತ್ತು ಕರ್ಪೂರದ ಸ್ಮೆಲ್ ಆಗಿರ್ಬೋದು ಈ ಸೊಳ್ಳೆಗಳಿಗೆ ಆಗೋದಿಲ್ಲ. ರಾತ್ರಿ ಸಮಯದಲ್ಲಿ ಈ ಟೊಮೆಟೊಯಿಂದ ಈ ಒಂದು ದೀಪವನ್ನು ಉರಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಬರುವಂತಹ ಸೊಳ್ಳೆಗಳು, ನೊರ್ಜೆಗಳಾಗಿರ್ಬೋದು ಯಾವುದು ಬರೋದಿಲ್ಲ, ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈ ದೀಪವನ್ನು ಉರಿಸೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಬರ್ತಾ ಹೋಗುತ್ತೆ, ಒಳ್ಳೆ ಹೊಗೆ ಸ್ಮೆಲ್ ಚೆನ್ನಾಗಿರುತ್ತೆ, ಮತ್ತು ಸೊಳ್ಳೆ ಕೂಡ ಕಡಿಮೆ ಆಗುತ್ತೆ. ಯಾಕೆ ಮಾಡಬಾರ್ದು? ತುಂಬ ಸುಲಭವಾದ ಟಿಪ್ಸ್ ಇದು. ಇದನ್ನು ದಿನಕ್ಕೆ 1 ಸಲ ಅಥವಾ 2 ದಿನಕ್ಕೊಂದ್ಸಲ ಇದನ್ನು ಮಾಡೋದ್ರಿಂದ ಸೊಳ್ಳೆಗಳು ಕಡಿಮೆ ಆಗುತ್ತೆ. ನೀವು ಇದನ್ನು ಬಿಸಾಕ್ತಾ ಇದ್ದೀರಾ? ಬಿಸಾಕುವ ಮೊದಲು ಈ ರೆಸಿಪಿ ಒಮ್ಮೆ ನೋಡಿ. ಇದರಲ್ಲಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ತೀವಿ, ಆದರೆ ಇವತ್ತು ನಾವು ತೋರಿಸುವ ಡಿಫ್ರೆಂಟ್ ರೆಸಿಪಿ ನೋಡ್ಕೊಂಬರೋಣ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಗೊಜ್ಜು ಸೂಪರ್ ಆಗಿರುತ್ತೆ. ನಾನಿಲ್ಲಿ 4 ರಿಂದ 5 ಪೀಸ್ ಕಲ್ಲಂಗಡಿ ಸಿಪ್ಪೆಯನ್ನು ತೊಗೊಂಡಿದ್ದೀನಿ. ಈ ರೀತಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತುಂಬ ರುಚಿಯಾಗಿರುತ್ತೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಇದು ಮೇಲಿರುವ ಸಿಪ್ಪೆಯನ್ನು ಚೆನ್ನಾಗಿ ತಕ್ಕೊಂಬಿಡೋಣ. ಇವಾಗ ಈ ಸಿಪ್ಪೆಯನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಗೊಜ್ಜು ರೀತಿ ಮಾಡೋದಾದರೆ, ಅಂದರೆ ನಾವು ಈ ಪೂರಿಗೆ ಅಥವಾ ಚಪಾತಿಗೆ ಒಂದು ಗ್ರೇವಿ ರೀತಿ ಮಾಡೋದಾದರೆ ಸ್ವಲ್ಪ ದಪ್ಪ ಕಟ್ ಮಾಡಬೇಕು. ನಾವು ಈ ರೀತಿ ಮಾಡೋಕ್ಕೆ ಅದನ್ನು ಮಿಕ್ಸಿಲಿ ಹಾಕಿ ರುಬ್ಬೋದ್ರಿಂದ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ. ಇದನ್ನು ಮೇಲೆ ಎಲ್ಲ ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಒಂದು ಈರುಳ್ಳಿ ಬೇಕಾಗುತ್ತೆ, ಈರುಳ್ಳಿನೂ ಕೂಡ ಕಟ್ ಮಾಡಿ ಈ ಒಂದು ಕಡಾಯಿಗೆ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು 4 ರಿಂದ 5 ಹಾಕಿದರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಹೆಸರು ಒಂದು 4 ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹುಣಸೆಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಇದನ್ನು ಸ್ವಲ್ಪ ಜೀರಿಗೆ, ಪುಟಾಣಿ ಅಂದರೆ ಕಡಲೆಪಪ್ಪು ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಕಡಲೆಬೀಜ ಸ್ವಲ್ಪ, ಈ ರೀತಿ ಹಾಕೋದ್ರಿಂದ ಈ ಚಟ್ನಿ ತುಂಬ ತಿಕ್ನೆಸ್ ಆಗಿ ಬರುತ್ತೆ, ರುಚಿ ಕೂಡ ಸಖತ್ತಾಗಿರುತ್ತೆ. ನೀವು ಬೇಕಿದ್ರೆ ಕೊಬ್ಬರಿ ಹಾಕ್ಬೋದು, ಕಡಲೆಬೀಜದ ಬದಲು ಕೊಬ್ಬರಿ ಹಾಕ್ಬೋದು. ಇದೆಲ್ಲವನ್ನು ಒಂದೇ ಸಲ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಬೇಕು. ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ.
ಇದನ್ನು ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಹಾಕಿರುವ ಕಡಲೆ ಬೀಜ ಎಲ್ಲವೂ ಚೆನ್ನಾಗಿ ಬೆಂದಿದೆ. ಈಗ ನೋಡಿ 1 ನಿಮಿಷ ಆಗಿದೆ, ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಕಲ್ಲರ್ ಚೇಂಜ್ ಆಗಿದೆ ನೋಡಿ. ಕಲ್ಲಂಗಡಿ ಎಣ್ಣೆಯನ್ನು ಸಿಪ್ಪೆ ಆಗಿರ್ಬೋದು ಎಲ್ಲವೂ ಚೆನ್ನಾಗಿ ಬೆಂದಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು 1 ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿ ನಮ್ಮ ಚಟ್ನಿ ಅಥವಾ ಗೊಜ್ಜು ರೆಡಿಯಾಗಿದೆ. ತುಂಬ ರುಚಿಕರವಾಗಿರುವ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಗೊಜ್ಜು ರೆಡಿಯಾಗಿದೆ. ಈ ಒಂದು ಗೊಜ್ಜು ಇಷ್ಟೊಂದು ರುಚಿಯಾಗಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಮಾಡಿದ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದು ಮೇನಾಗಿ ಬಿಸಿ ಬಿಸಿ ಅನ್ನದ ಜೊತೆಗೆ ಮಾಡಿಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಒಂದು ಸಿಂಪಲ್ ಆಗಿರುವ ಗಮ್ಮತ್ತಿನ ಒಗ್ಗರಣೆ ಹಾಕಿಬಿಡೋಣ. ಸ್ವಲ್ಪ ಮಿಕ್ಸಿ ನೀರು ಹಾಕಿಬಿಟ್ಟು ಈ ರೀತಿ ತೆಳುವಾಗಿ ಚಟ್ನಿಯನ್ನು ಮಾಡಿಕೊಂಡು ಗಮ್ಮತ್ತಿನ ಒಗ್ಗರಣೆಯನ್ನು ಹಾಕಿ 1 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪನ್ನು ಹಾಕಿ ಒಂಚೂರು ಇಂಗನ್ನು ಹಾಕಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿದರೆ ಈ ರುಚಿಕರವಾದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ ರೆಡಿಯಾಯಿತು. ಚಪಾತಿ, ಇಡ್ಲಿ, ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಈ ಚಟ್ನಿಯನ್ನು ಇಟ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ತಿಂತಾಯಿದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಸೀಸನಲ್ ಕಲ್ಲಂಗಡಿ ಹಣ್ಣು ಸಾಕಷ್ಟು ಎಲ್ಲರೂ ತೊಗೊಂಬರ್ತಾರೆ. ಬಂದಾಗ ಸಿಪ್ಪೆಯನ್ನು ಬಿಸಾಕದೆ ಈ ರೀತಿ ಗೊಜ್ಜನ್ನು ಒಮ್ಮೆ ಟ್ರೈ ಮಾಡಿ. ಬನ್ನಿ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ. ಇದು ಮಾಡೋಕ್ಕೆ ಕೋಲ್ಗೇಟ್ ಪೇಸ್ಟ್, ಹಾಗೆ ನಾನಿಲ್ಲಿ ಹಿಮಾಲಯ ಶಾಂಪೂನ ತೊಗೊಂಡಿದ್ದೀನಿ. ಆದಷ್ಟು ಇಂಥವೆಲ್ಲ ನಾವು ಟಿಪ್ಸ್ಗಳನ್ನು ಮಾಡಬೇಕಾದ್ರೆ ಆಯುರ್ವೇದಿಕ್ ಆಗಿರುವ ಶಾಂಪೂ ತೊಗೋಬೇಕು. ಕೋಲ್ಗೇಟ್ ಪೇಸ್ಟನ್ನು 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಗ್ಲಾಸಿಗೆ. ನೀವು ಬೇಕಿದ್ರೆ ಬೌಲಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಈಗ ನಾವು ಒಂದು ಅರ್ಧ ಚಮಚದಷ್ಟು ಶಾಂಪೂನ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ 1 ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ಸಾಫ್ಟ್ನೆಸ್ ಜಾಸ್ತಿ ಬರುತ್ತೆ. ಹೆಣ್ಮಕ್ಳಿಗೆ ಮೇನಾಗಿ ಡೈಲಿ ಬಟ್ಟೆಗಳು ತೊಳೆಯೋದಾಗಿರ್ಬೋದು, ಪಾತ್ರೆಗಳು ತೊಳೆಯೋದಾಗಿರ್ಬೋದು, ಉಗುರು ಸಂದಿಯೆಲ್ಲ ಒಂಥರ ರ್ಯಾಶ್ ಆಗಿರುತ್ತೆ, ಗಾಯ ಥರ ಆಗಿರುತ್ತೆ ಕೆಲವೊಂದು ಸಲ, ಮತ್ತು ಈ ಕೈ ಕೂಡ ಒರಟಾಗಿರುತ್ತೆ ನೋಡಿ. ಅಂಥ ಸಮಯದಲ್ಲಿ ಈ ಒಂದು ಪೇಸ್ಟ್ ಮಾಡಿ ಹಚ್ಚಿ ಉಗುರು ಸಂದಿ ಆಗಿರ್ಬೋದು, ಕೈ ಆಗಿರ್ಬೋದು ಚೆನ್ನಾಗಿ ಹಾಕಿ ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಉಗುರು ಸಂದಿ ಕಪ್ಪಾಗಿರುತ್ತೆ, ಅದು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ, ವೈಟ್ ಕಲರಿಗೆ ಬರುತ್ತೆ. ಬರೀ ನಾವು ವಾಷಿಂಗ್ ಪೌಡರ್ ಆಗಿರ್ಬೋದು, ಬಟ್ಟೆ ತೊಳಿತಾ ಇರ್ತೀವಿ, ಈ ಒಂದು ಪಾತ್ರೆ ಸೋಪ್ ಆಗಿರ್ಬೋದು, ಕೈಯಲ್ಲಿ ನಾವು ತೊಳಿತಾ ಇರೋದ್ರಿಂದ ರ್ಯಾಶ್ ಆಗಿ ಸ್ವಲ್ಪ ಕೆಂಪಾಗಿರುತ್ತೆ, ಅದಕ್ಕೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆವಾಗವಾಗ ಈ ಒಂದು ಪೇಸ್ಟನ್ನು ಮಸಾಜ್ ಮಾಡ್ಕೊಳ್ತಾ ಇದ್ದೀವಿ, ಕೈ ಉಗುರುಗಳು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಟಿಪ್ಸ್ಗಳ ಜೊತೆಗೆ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.